ಇದು ಬಳ್ಳಾರಿಯ ನೇರ ದೃಶ್ಯಗಳನ್ನ ಸೆಂಟ್ರಲ್ ಜೈಲಿಗೆ ದರ್ಶನ್ ಎಂಟ್ರಿ ಆದಂತಹ ಒಂದು ದೃಶ್ಯಗಳನ್ನ ಜೊತೆಗೆ ನಾವು ಅಲ್ಲಿ ಗಮನಿಸಬಹುದು. ದರ್ಶನ್ ಅವರಿಗೆ ಹಿಂದೆ ಕೂಡ ಕೈಗೆ ಒಂದು ಏಟಾಗಿತ್ತು, ಹಾಗಾಗಿ ಬ್ಯಾಂಡೇಜ್ ಅನ್ನ ಹಾಕಿ ಓಡಾಡ್ತಿರುವಂತದ್ದು ನಾವು ಬೇರೆ ಬೇರೆ ಪ್ರೆಸ್ ಮೀಟ್ ಅಥವಾ ಕಾರ್ಯಕ್ರಮದಲ್ಲಿ ನೋಡಿದ್ವಿ. ಆದ್ರೆ ಇಲ್ಲೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಎಡಗೈ ಏನಿದೆ, ಸೊ ಅಲ್ಲಿ ಒಂದು ಬ್ಯಾಂಡೇಜ್ ಅನ್ನ ಗಮನಿಸಬಹುದು. ಅದ್ರ ಮೇಲೆ ಒಂದು ಜಾಕೆಟ್ ರೀತಿಯಾಗಿ ಅವ್ರು ಕವರ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ. ಸೊ ಹಾಗೇನೆ ಈ ಹೆಡ್ ಶೇವ್ ಏನೋ ಮಾಡಲಾಗಿತ್ತು, ಆ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ದರ್ಶನ್ ಎಕ್ಸಾಕ್ಟ್ಲಿ ಹೇಗಿದ್ದಾರೆ ಏನು ಅನ್ನೋದು ಫೋಟೋದಲ್ಲಿ ಅಷ್ಟು ಕ್ಲಾರಿಟಿ ಅಂತ ಅನಿಸ್ತಾ ಇರಲಿಲ್ಲ, ಬಟ್ ಇವಾಗ ವಿಜುವಲ್ಸ್ ಮೂಲಕ ನೀವು ಗಮನಿಸಬಹುದು. ಸೊ ಈಗ ನೇರ ದೃಶ್ಯಗಳನ್ನ ಮತ್ತೊಮ್ಮೆ ನೋಡ್ತಾ ಇದ್ದೀವಿ. ದರ್ಶನ್ ಅಲ್ಲಿ ಬಂದಂತಹ ಸಂದರ್ಭ, ಈಗ ಸೆಂಟ್ರಲ್ ಜೈಲಿಗೆ ಎಂಟ್ರಿ ಆಗ್ತಿರುವಂತಹ ದೃಶ್ಯ. ಸೊ ಏನೆಲ್ಲ ಪ್ರಕ್ರಿಯೆಗಳಿತ್ತು, ಅದಾದ ನಂತರ ಒಂದು ನಗುಮುಖದಲ್ಲೇ ಈಗ ಎಂಟ್ರಿ ಆಗ್ತಿರೋದನ್ನ ನೀವು ಅಲ್ಲಿ ಗಮನಿಸಬಹುದು. ಸೊ ಬಳ್ಳಾರಿ ಕಾರಾಗೃಹಕ್ಕೆ ನೇರವಾಗಿ ಈಗ ಎಂಟ್ರಿ ಆಗ್ತಿರುವಂತಹ ದೃಶ್ಯ ಇದು. ಸೊ ಟಿವಿ9 ಮೂಲಕ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಓಕೆ, ಸೊ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಈಗ ಎಂಟ್ರಿ ಆಗಿದ್ದಾಗಿದೆ. ಆರಂಭಿಕ ಏನು ಪ್ರಕ್ರಿಯೆಗಳಿದೆ ಅದೆಲ್ಲವನ್ನು ಕೂಡ ಮುಗಿಸಿ ಈಗ ಸೆಂಟ್ರಲ್ ಜೈಲ್ನ ಒಳಗೆ ದರ್ಶನ್ರನ್ನ ಕರ್ಕೊಂಡು ಹೋಗಲಾಗಿದೆ. ಸೊ ಉಳಿದಂತ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಈ ಕೇಸ್ನಲ್ಲಿ ಅವ್ರನ್ನೂ ಕೂಡ ಕಲಬುರಗಿ, ಹಾಗೇನೆ ಅಲ್ಲಿಂದ ಶಿವಮೊಗ್ಗ, ಇನ್ನೊಂದಷ್ಟು ಜನರನ್ನ ಮೈಸೂರು, ಹೀಗೆ ಬೇರೆ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ಈಗ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಎಂಟ್ರಿ ಆದಂತಹ ಸಂದರ್ಭ. ಸೊ ದರ್ಶನ್ ಹೇಗಿದ್ದಾರೆ, ಏನು ಜೈಲ್ ಹೋದ್ಮೇಲೆ ನೋಡೋಕೆ ಹೇಗಿರ್ಬೋದು ಅನ್ನೋ ಕುತೂಹಲ ಸಾಮಾನ್ಯವಾಗಿ ಜನರಿಗಿತ್ತು. ಒಂದು ಫೋಟೋ ಮೊನ್ನೆ ವೈರಲ್ ಆಯಿತು, ಆದರೆ ಅದಾದ ನಂತರ ಈಗ ಫಸ್ಟ್ ಟೈಮ್ ನೇರ ವಿಜುವಲ್ಸ್ ಅನ್ನ ನೀವು ದರ್ಶನ್ ನೋಡ್ತಾ ಇದ್ದೀರಾ. ದರ್ಶನ್ ಬಹಳಷ್ಟು ಜೈಲಿಗೆ ಹೋದಂತಹ ಸಂದರ್ಭ, ಅದಾದ್ಮೇಲೆ ಈಗ ನೋಡೋಕ್ಕೂ ಕೂಡ ಬಹಳಷ್ಟು ಬದಲಾವಣೆ ಇದೆ. ಸೊ ಸಾಮಾನ್ಯ ಕೈದಿ ಅಂದ್ರೆ ಲುಕ್ನಲ್ಲಿ ಏನು ಹೊರಗಡೆ ನೋಡೋದಕ್ಕೆ. ಸೊ ಬಳ್ಳಾರಿ ಜೈಲಿನ ಒಳಗೆ ನಟ ದರ್ಶನ್ ಈಗ ನಾವು ನೋಡ್ತಿರೋ ಹಾಗೆ ಬ್ಲ್ಯಾಕ್ ಟಿ ಶರ್ಟ್, ಹಾಗೇನೆ ಕೈಯಲ್ಲಿ ಒಂದು ಬ್ಯಾಂಡೇಜ್ ಅನ್ನ ಗಮನಿಸಬಹುದು. ಬ್ಯಾಂಡೇಜ್ ಅನ್ನು ಕವರ್ ಮಾಡಲಾಗಿದೆ. ಸೊ ಶೂಟಿಂಗ್ ಸಂದರ್ಭದಲ್ಲಿ ಏನೋ ಏಟಾಗಿದ್ದಂಥದ್ದು ಹಿಂದೆ. ಸೊ ಆ ಕಾರಣಕ್ಕೆ ಈ ಕೈಗೆ ಒಂದಷ್ಟು ಬ್ಯಾಂಡೇಜ್ ಅನ್ನ ಸುತ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಬಳ್ಳಾರಿ ಜೈಲಿನ ಒಳಗೆ ನಟ ದರ್ಶನ್ ಈಗ ಅಧಿಕೃತವಾಗಿ ಎಂಟ್ರಿ ಆಗಿದ್ದಾರೆ. ವಿನಾಯಕ್ ಈಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈಗ ವಿನಾಯಕ್, ಈಗ ನಾವು ನೋಡ್ತಾ ಇದ್ದೀವಿ, ಈಗ ಮುಂದಿನ ಪ್ರಕ್ರಿಯೆ ಅಲ್ಲಿ ಬಂದಾಗ ಎಂಟ್ರಿ ಆದಾಗ ಏನೆಲ್ಲ ಪ್ರಕ್ರಿಯೆ ಇತ್ತು? ಸೊ ಆರಂಭದಲ್ಲಿ ನೋಡಿದ್ವಿ ಅವರು ಎಂಟ್ರಿ ಆದ್ರು ಮತ್ತೆ ಹೊರಗೆ ಬರ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಈಗ ನಾವು ಮತ್ತೊಂದು ವಿಜುವಲ್ಸ್ ಅನ್ನ ಗಮನಿಸಿದ್ವಿ. ಸೊ ಏನೇನ್ ಆಗ್ತಿದೆ ಎಕ್ಸಾಕ್ಟ್ಲಿ ಈಗ ಎಂಟರ್ ಆಗುವಂತ ಸಂದರ್ಭದಲ್ಲಿ ಏನೇನ್ ಪ್ರಕ್ರಿಯೆ ಇತ್ತು ಅಂತ ದರ್ಶನ್? ಖಂಡಿತ ಅವಿನಾಶ್, ಈಗ ಪರಪ್ಪನ ಅಗ್ರಹಾರದಲ್ಲಿ VIP ಟ್ರೀಟ್ಮೆಂಟ್ ಅಂದ್ರೆ ರಾಜ್ಯಾತೀತ ಹೊಂದಿರತಕ್ಕಂತ ಒಂದು ಫೋಟೋ ಮತ್ತು ವಿಡಿಯೋ ವೈರಲ್ ಆಯ್ತು, ಮತ್ತು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರ್ತಕ್ಕಂಥ ವಿಡಿಯೋ ಕೂಡ ವೈರಲ್ ಆಯ್ತು. ಅದರಲ್ಲಿ ಹೆಡ್ ಸೇವ್ ಮಾಡಿರ್ತಕ್ಕಂಥ ದರ್ಶನ್ ಈಗೂ ಅದೇ ದೃಶ್ಯದಲ್ಲಿ ಅಂದ್ರೆ ಟಿವಿ9 ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತದ್ದು. ಅದೇ ಪ್ರಕಾರವಾಗಿ ಬ್ಲಾಕ್ ಟಿ ಶರ್ಟ್ ಮತ್ತು ಹೆಡ್ ಸೇವ್ ನೊಂದಿಗೆ ಬಂದಿರತಕ್ಕಂತಹ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತೆ ಒಂದು ಜೈಲಿನ ಪ್ರೊಸೀಜರ್, ಅಂದ್ರೆ ಈಗ ಒಂದು ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಆದ್ರೆ ಸಾಧಾರಣವಾಗಿ ಒಂದು ಅಡ್ಮಿಷನ್ ಪ್ರಕ್ರಿಯೆ ಆಗುತ್ತೆ, ಅಂದ್ರೆ ಹೆಲ್ತ್ ಟೆಸ್ಟ್ ಕೂಡ ಆಗುತ್ತೆ, ಮತ್ತು ಪ್ರಮುಖವಾಗಿ ಅವರ ಸ್ಥಿತಿಗತಿಗಳ ಬಗ್ಗೆ, ಮಾನಸಿಕ ಸ್ಥಿತಿಗಳ ಬಗ್ಗೆ ಎಲ್ಲವನ್ನೂ ಕೂಡ ಅವಲೋಕನವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಜೈಲ್ ಅಡ್ಮಿಷನ್ ಅಂತಂದ್ರೆ ಅಲ್ಲಿ ಕೈದಿ ನಂಬರ್ ಅನ್ನ ಇಲ್ಲಿ ಅಡ್ಮಿಷನ್ ಮಾಡ್ತಾರೆ. ಇಲ್ಲಿ ನೇರವಾಗಿ ಕರೆದುಕೊಂಡು ಹೋಗಿ ಅವರ ಸದ್ಯ ಮಟ್ಟಿಗೆ ಅವರ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡ್ತಾರೆ. ಯಾಕಂದ್ರೆ ನಿರಂತರವಾಗಿ 4 ರಿಂದ 5 ತಾಸುಗಳ ಕಾಲ ಜರ್ನಿ ಮಾಡಿಕೊಂಡು ಬಂದಿರತಕ್ಕಂತಹ ದರ್ಶನ್ ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾರೆ. ಜೊತೆಗೆ ಅಡ್ಮಿಷನ್ ಬಳಿಕ ಅವರನ್ನ ನೇರವಾಗಿ ಫಸ್ಟ್ ಒಳಭಾಗದಲ್ಲಿ ಹೋಗಿದ್ದ ನೇರ ಕಾರಣ ಅಂತಂದ್ರೆ ಅಡ್ಮಿಷನ್ ಫಸ್ಟ್ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತಾನೆ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಅವರ ಹೆಸರು, ಅವ್ರು ಯಾಲಿಂದ ಬಂದಿದ್ದಾರೆ, ಏನು ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಳ್ಳಾರಿ ಜೈಲು ಶಿಫ್ಟ್ ಆಗ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಏಜ್ ಸಮೇತವಾಗಿ ಡೀಟೇಲ್ ಆಗಿ ಎಲ್ಲವನ್ನು ಕೂಡ ನೋಂದಣಿಯನ್ನು ಮಾಡ್ಕೊಳ್ತಾರೆ. ನೋಂದಣಿ ಮಾಡ್ಕೊಂಡ ನಂತರದಲ್ಲಿ ಅವರನ್ನ ಹೊರಭಾಗಕ್ಕೆ ಬಿಡ್ತಾರೆ. ಮತ್ತೆ ಹೊರಭಾಗಕ್ಕೆ ಬಿಟ್ಟು ಅಲ್ಲಿಂದ ಯಾವ ಸೆಲ್ಲಿಗೆ ಅವರನ್ನ ಕಳಿಸ್ಬೇಕಾಗುತ್ತೆ, ಅವ್ರಿಗೆ ಏನೇನು ಫೆಸಿಲಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳು, ಅಂದ್ರೆ ಈಗ ಪರಪ್ಪನ ಆಗ್ರಹದಿಂದ ಬಂದಿರತಕ್ಕಂತ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಮತ್ತು ಬಳ್ಳಾರಿಯಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂಥ SP ವರಿಷ್ಠಾಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಚರ್ಚೆ ಕೂಡ ಮಾಡ್ತಾರೆ. ಚರ್ಚೆ ನಂತರದಲ್ಲಿ ಅಂತಿಮ ಹಂತದಲ್ಲಿ ಯಾವ ರೀತಿ ಫಸ್ಟ್ ಡೈರೆಕ್ಷನ್ ಇರುತ್ತೆ ಅದೇ ಪ್ರಕಾರವಾಗಿ ಅವರನ್ನ ಬಳ್ಳಾರಿ ಜೈಲಿನ ಇರ್ತಕ್ಕಂಥ ಒಂದು ಹೈ ಸೆಕ್ಯೂರಿಟಿ ಹಾಲ್ ಏನಂತ ಕರೀತಾರಲ್ಲ ಆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಫಸ್ಟಿಗೆ ಮತ್ತೊಂದು ಈಗ ಸಣ್ಣದಾಗಿ ಅಡ್ಮಿಷನ್ ಪ್ರಕ್ರಿಯೆ ಆದ್ರೆ ಮತ್ತೊಂದು ಜೈಲಿನ ಒಳಭಾಗದಲ್ಲಿ ಇನ್ನೊಂದು ಭಾಗ ಇರುತ್ತೆ. ಅಲ್ಲಿ ಕೂಡ ನಿರಂತರವಾಗಿ ಅವರನ್ನ ಎಲ್ಲವನ್ನೂ ಕೂಡ ಸ್ಕ್ಯಾನ್ ಮಾಡ್ತಾರೆ. ಏನೇನಿದೆ, ಯಾವ್ಯಾವ ರೀತಿ ಬಂದಿದ್ದಾರೆ, ಎಲ್ಲ ಯಾವ ಕಾರಣಕ್ಕೆ ಇಲ್ಲಿ ಬಳ್ಳಾರಿಗೆ ಬಂದಿದ್ದಾರೆ ಜೈಲಿಗೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಮತ್ತೊಂದು ಗೇಟ್ ಇದೆ. ಅಲ್ಲಿ ಗೇಟ್ ನಂತರದಲ್ಲಿ 3 ಗೇಟ್ಗಳನ್ನ ದಾಟಿದ ನಂತರ ಹೈ ಸೆಕ್ಯೂರಿಟಿ ಶೆಲ್ ಅಂತಂದ್ರೆ ಈ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂತ ಹೈ ಸೆಕ್ಯೂರಿಟಿ ಶೆಲ್ ಸಿಗುತ್ತೆ. ಅಲ್ಲಿ ಕೊನೆಯ ಭಾಗದಲ್ಲಿ
ಬಲಭಾಗದಲ್ಲಿ ಗೋಡೆ ಪಕ್ಕದಲ್ಲಿರ್ತಕ್ಕಂಥ ಒಂದು 15ನೇ ಸೆಲ್ಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಪ್ರೊಸೀಜರ್ ಕೂಡ ನಡೀತಾ ಇದೆ. ನಡೆಯುವ ಪ್ರಕಾರವಾಗಿ ಈಗ ದರ್ಶನ್ ಅವರು ಒಳಗೆ ಹೋಗಿರೋ ದೃಶ್ಯಗಳು ಕೂಡ ಗಮನಿಸಬಹುದಾಗಿದೆ. ಅವಿನಾಶ್. ಎಸ್ ವಿನಾಯಕ್, ಈಗ ನಾವು ಗಮನಿಸ್ತಾ ಇದೀವಿ, ನೀವು ಈಗಾಗಲೇ ಹೇಳಿದಾಗೆ ಒಂದು ಹ್ಯಾಂಡ್ ಇಂಜುರಿ ಇತ್ತು 2018ರಲ್ಲಿ ಆ ರೋಡ್ ಆಕ್ಸಿಡೆಂಟ್ ಆದಾಗ ಈ ಬಲಗೈಗೆ ಏಟಾಗಿತ್ತು. ಆದ್ರೆ ಈಗ ಎಡಗೈಯಲ್ಲಿ ನೋಡ್ತಾ ಇದೀವಿ, ಅದಕ್ಕೂ ಕೂಡ ಒಂದು ಸಪೋರ್ಟ್ ಬೆಲ್ಟ್ ಹಾಕೊಂಡೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ಓಡಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲಿ ಈಗ ಡಾಕ್ಟರ್ಗಳು ಹೋಗುವಂಥದ್ದು ಅಂಥದ್ದು ಕೂಡ ಇರುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಬ್ಯಾಂಡೇಜ್ ಅನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಜೊತೆಗೆ ದರ್ಶನ್ ಹೇಗಿರ್ತಾರೆ ಅನ್ನೋದು ಕುತೂಹಲ ಇತ್ತು. ಮೊನ್ನೆ ಫೋಟೋ ನೋಡಿದ್ರು, ವಿಡಿಯೋ ಕಾಲ್ ನೋಡಿದ್ರು, ಬಟ್ ಎಕ್ಸಾಕ್ಟ್ಲಿ ಲೈವ್ ವಿಜುವಲ್ಸ್ ಆಲ್ಮೋಸ್ಟ್ 2 ತಿಂಗಳ ನಂತರನೇ ನಾವು ನೋಡ್ತಾ ಇರೋದು. ಸೊ ಅಲ್ಲಿ ಬಂದಾಗ ಅಪಿಯರೆನ್ಸ್ ವಿಚಾರವಾಗಿ ಕೂಡ ಈ ಟೆಸ್ಟ್ ಏನು ಮೆಡಿಕಲಿ ಬೇಕಾಗುತ್ತೆ, ಅದರ ಪ್ರಕ್ರಿಯೆ ಕೂಡ ಆಗುವಂಥದ್ದು ಇರುತ್ತೆ ಅಂತ ಮುಂದೆ ಏನಾದರೂ ಬೇಕಾದಂಥ ಸಂದರ್ಭದಲ್ಲಿ. ಖಂಡಿತ ಅವಿನಾಶ, ಈಗ ದರ್ಶನ್ ಅವರನ್ನ ನೋಡಿರೋ ಹಾಗೆ ಅಂದ್ರೆ ಪರಪ್ಪನ ಆಗ್ರಹದಲ್ಲಿ ನೋಡಿರುವ ಚಿತ್ರಣಕ್ಕೆ ಮತ್ತು ಬಳ್ಳಾರಿಯ ಜೈಲಿಗೆ ಬಂದಿರೋ ಚಿತ್ರಣ ಆಲ್ಮೋಸ್ಟ್ ಸಿಮಿಲರ್ ಇರ್ತಕ್ಕಂಥದ್ದು. ಮತ್ತೆ ಈಗ ಅವರ ಎಡಗೈ ಭಾಗಕ್ಕೆ ಸ್ವಲ್ಪ ಗಾಯ ಆಗಿರುವಂತದ್ದು ಕಂಡು ಬರ್ತದೆ ಮತ್ತು ಸ್ವಲ್ಪ ಸಮಸ್ಯೆ ಆಗಿರೋದು ಕೂಡ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಅವರು ಎಡಗೈ ಕೈಗೆ ಸಂಪೂರ್ಣವಾಗಿ ಬ್ಯಾಂಡೇಜ್ ಅನ್ನ ಸುತ್ತಿದ್ದಾರೆ, ಜೊತೆಗೆ ಅದನ್ನ ಸಂಪೂರ್ಣವಾಗಿ ಕವರ್ ಕೂಡ ಮಾಡಿರುವಂತದ್ದು. ಅದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಯಾಕಂತಂದ್ರೆ ಈಗ ನಿರಂತರವಾಗಿ ಜರ್ನಿ ಮಾಡಿದ್ರಿಂದಾಗಿ ಆ ಕೈಗೆ ಏನಾದ್ರು ಸಮಸ್ಯೆ ಆಗುತ್ತಾ ಅಥವಾ ಏನಾದ್ರು ಸಮಸ್ಯೆ ಆಗೋದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ತದನಂತರದಲ್ಲಿ ಅವರು ಮೆಡಿಕಲ್ ಫಿಟ್ ಇದ್ದಾರಾ, ಮೆಡಿಕಲ್ ಫಿಟ್ ಇಲ್ಲ ಅಂತಂದ್ರೆ ಮತ್ತೆ ಹಾಸ್ಪಿಟಲ್ಗೆ ಸೇರಿಸುವಂತ ಚಾನ್ಸಸ್ ಇರುತ್ತೆ. ಮತ್ತು ಒಳಭಾಗದಲ್ಲಿ ಕೂಡ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕೂಡ ಇರುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಹೀಗಾಗಿ ಎಲ್ಲವೂ ರೀತಿಯನ್ನು ಕೂಡ ನಟ ದರ್ಶನ್ ಅವರನ್ನ ಚೆಕ್ ಮಾಡುವ ಮೂಲಕವಾಗಿ ಬಳ್ಳಾರಿಯ ಜೈಲಿಗೆ ಎಂಟ್ರಿಯನ್ನು ಕೊಡ್ತಾರೆ. ಇನ್ನೊಂದು ಏನಂತಂದ್ರೆ ರಾಜ್ಯಾದ್ಯಂತದ ಬಳಿಕ ನಟ ದರ್ಶನ್ ಸಣ್ಣ ಆಗಿದ್ದಾರೆ, ಅದು ಇದು ಸಾಕಷ್ಟು ಕೂಡ ಸುದ್ದಿಗಳು ಹರಿದಾಡ್ತಾ ಇದ್ವು. ಆದ್ರೆ ಈಗ ಸದ್ಯ ನೋಡ್ತಾ ಇದ್ರೆ ಮೊದಲು ದರ್ಶನ್ ಅವರು ಒಳಭಾಗ ಹೋಗುವಾಗ ಹೇಗಿದ್ರು ಹಾಗೆ ಇದ್ದಾರೆ ಅಂತ ಆಲ್ಮೋಸ್ಟ್ ಸಿಮಿಲಾರಿಟಿ ಇರುವಂತದ್ದು. ಹೀಗಾಗಿ ದರ್ಶನ್ ಅವರನ್ನ ಈಗಾಗಲೇ ಬಳ್ಳಾರಿಗೆ ಕರೆತಂದರಿಂದಾಗಿ ಅಭಿಮಾನಿಗಳಿಗೂ ಕೂಡ ಪರಪ್ಪನ ಆಗ್ರಹದಲ್ಲಿ ಬಂದಿರತಕ್ಕಂತ ವಿಜುವಲ್ ನೋಡಿದ್ರೆ ವಿನಾಯಕ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಹೋಗೋಣ. ಲೇಟೆಸ್ಟ್ ಈಗಿನ ಕ್ಷಣದ ಅಪ್ಡೇಟ್ ಏನಿದೆ